ಪರಿಪೂರ್ಣವಾದಂತಹ ಮತ್ತು ಪ್ರಸ್ತುತ ಜಗತ್ತಿಗೆ ತುಂಬಾ ಅವಶ್ಯಕತೆ ಇರುವಂತಹ ಕಾರ್ಯಕ್ರಮ. ಏಕೆಂದ್ರೆ ಆಹಾರವೇ ಆರೋಗ್ಯ. ಒಬ್ಬ ಮನುಷ್ಯ ಪರಿಪೂರ್ಣವಾದಂತಹ ಆರೋಗ್ಯವಾದಂತಹ ಬದುಕನ್ನ ನಿಭಾಯಿಸಬೇಕಾದ್ರೆ ಗುಣಮಟ್ಟದ ಆಹಾರವನ್ನ ಅವರು ಸೇವನೆ ಮಾಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ಈಗ ಹೆಚ್ಚು ಕೆಮಿಕಲ್ಗಳನ್ನ, ರಾಸಾಯನಿಕ ವಸ್ತುಗಳನ್ನ, ಕ್ರಿಮಿನಾಶಕಗಳನ್ನ ಉಪಯೋಗಿಸಿಕೊಂಡು ಆಹಾರ ತಯಾರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸ್ಥಳೀಯ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು. ಪ್ರತಿ ತಳಿನಲ್ಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತು ವಿಶೇಷ ಗುಣಗಳಿರ್ತವೆ ಮತ್ತು ನಮ್ಮ ಇಮ್ಯುನಿಟಿಯನ್ನ ಬಲವರ್ಧನೆ ಮಾಡುವಂತಹ ಅಗಾಧವಾದಂತಹ ಶಕ್ತಿ ಈ ಸ್ಥಳೀಯ ತಳಿಗಳಲ್ಲಿ ಇರುತ್ತೆ. ಸೊ ಆ ಸ್ಥಳೀಯ ತಳಿಗಳನ್ನ ಸಂರಕ್ಷಣೆ ಮಾಡುವುದರೊಂದಿಗೆ ಇಂದಿನ ಯುವಕರಲ್ಲಿ ಕೃಷಿಯ ಬಗ್ಗೆ, ಪರಂಪರಾಗತ ಕೃಷಿ ಪದ್ಧತಿಯ ಬಗ್ಗೆ ಒಂದು ಹೆಚ್ಚು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಇಲ್ಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡ್ತಾ ಇದ್ದೀವಿ. ಆದ್ರೆ ಪ್ರಸ್ತುತ ಜಗತ್ತಿಗೆ ಆ ತಂತ್ರಜ್ಞಾನದ ಜೊತೆಗೆ ಉತ್ತಮ ಕೃಷಿ ಪದ್ಧತಿಯೂ ಕೂಡ ತುಂಬಾ ಅವಶ್ಯಕತೆ ಇದೆ. ಇಂದಿನ ಇವತ್ತು ಪ್ರತಿ ವರ್ಷದ ಹಾಗೆ ಸ್ಕಾಡ್ವೇಸ್ ಸಂಸ್ಥೆಯಿಂದ 2026ನೇ ಸಾಲಿನ ನಾಟಿ ಹಬ್ಬವನ್ನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿವಿಧ ಇಲಾಖೆಗಳು ಮತ್ತು ವಿಶ್ವವಿದ್ಯಾಲಯಗಳು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ, ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ವಿಶ್ವವಿದ್ಯಾಲಯಗಳು, ಆಮೇಲೆ ವಿವಿಧ ಸಂಘ ಸಂಸ್ಥೆಗಳು, ರೋಟರಿ ಸಂಸ್ಥೆ, ಲಯನ್ಸ್, ಆಮೇಲೆ ಇನ್ನರ್ವಿಲ್ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಶಾಲಾ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಇವತ್ತಿನ ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಮಠಾಧೀಶ್ವರರು, ಆಮೇಲೆ ಬಯೋಡೈವರ್ಸಿಟಿ ಮಂಡಳಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಈ ಒಂದು ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಅಳಿವಿನ ಅಂಚಿನಲ್ಲಿರುವಂತ ಔಷಧಿ ಮೌಲ್ಯಗಳನ್ನ ಹೊಂದದಂತ ಸುಮಾರು 38 ಜಾತಿಯ ಭತ್ತದ ತಳಿಗಳನ್ನ ಇವತ್ತು ಸಂರಕ್ಷಿಸುವಂತ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ನಾವು ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮನ ಮಾಡೋದ್ರ ಮೂಲಕ ರೈತರಿಗೆ ನಶಿಸುತ್ತಿರುವ ಭತ್ತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಕೃಷಿಯ ಮೂಲಕ ಮತ್ತೆ ಅಳಿವಿನಂಚಿನಲ್ಲಿರುವ ಭತ್ತಗಳನ್ನು ಸಂಗ್ರಹಿಸುವಂಥದ್ದು, ತನ್ನ ಮೂಲಕ ಉತ್ತಮ ಆಹಾರವನ್ನ ಸಮಾಜಕ್ಕೆ ನೀಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ಎಲ್ಲರೂ ಕೂಡ ಸೈನಿಕರು ಭಾಗವಹಿಸಿದ್ದಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಬೇರೆ ಬೇರೆ ಅವರು ರೈತರು ಮತ್ತು ಸಂಘ ಸಂಸ್ಥೆ ಅಧಿಕಾರಿಗಳು ಎಲ್ಲರೂ ಕೂಡ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ತುಂಬಾ ಸಂತೋಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಮ್ಗೆ ತಟ್ಟೆಗೆ ಬರುವಂತ ಆಹಾರ, ಅನ್ನ ಎಷ್ಟು ಶ್ರಮದ ಫಲವಾಗಿ ಬರ್ತದೆ ಅಂತ ಹೇಳೋದನ್ನ ತೋರಿಸೋದೇ ನಮ್ದು ಈ ಒಂದು ಕಾರ್ಯಕ್ರಮದ ಬಹಳ ಮುಖ್ಯ ಉದ್ದೇಶ.